ನಡೆಯುತ್ತಿದ್ದ ನನ್ನ ಸಂಸಾರವನ್ನ ಆಸ್ತಿ ಆಸೆಗೋಸ್ಕರ ಹೆತ್ತ ನನ್ನ ತಂದೆ ತಾಯಿಯನ್ನು ಕೊಲೆ ಮಾಡಿ ಯಾರಿಗೂ ಗೊತ್ತಿಲ್ಲದಂತೆ ಹಾಯಾಗಿದ್ದೇನೆಂದು ತಿಳಿದುಕೊಂಡಿಯಾ? ನೋಡ್ತಾ ಇರೋ, ಹೊತ್ತಲ್ಲದ ಹೊತ್ತಿನಲ್ಲಿ ಮದವೇರಿದ ಮದ್ದಾನೆಯಂತೆ ನಿನ್ನ ಕಪಟ ಕರ್ಮದ ಅರಮನೆಗೆ ನುಗ್ಗಿ ನೀ ಮಾಡಿದ ಕರ್ಮದ ಕೆಲಸಗಳಿಗೆ ಧರ್ಮದ ಶಿಕ್ಷೆ ಕೊಡಿಸಿದಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ. ಜಯರಾಜ್, ಬೀಸುವ ಬಿರುಗಾಳಿ ನಾನು. ಈ ಬಿರುಗಾಳಿಗೆ ಸಿಕ್ಕ ನಿನ್ನ ಜೀವನ ನರಕ ಯಾತನೆ ಅನುಭವಿಸುವ ಹಾಗೆ ಮಾಡದಿದ್ದರೆ ಇವನು ಸೇಡಿಗಾಗಿ ಗುರಿ ಇಟ್ಟ ಗುರಿಕಾರನೇ ಅಲ್ಲ. ಈ ಗಂಡಸರ ಬುದ್ಧಿನೇ ಇಷ್ಟು. ಬೇಕು ಅಂತಲೇ ಹೆಂಗಸರಿಗೆ ಹಾದು ಮೈ ಮುಟ್ಟಿ ಸಮಾಧಾನ ಮಾಡಿಕೊಳ್ಳುತ್ತಾರೆ ಈಗಿನ ಕಾಲದ ಗಂಡಸರು. ಸೊಕ್ಕಿನ ಹೆಣ್ಣ, ದಾರಿಯಲ್ಲಿ ಬರುವ ಹುಡುಗಿಯರೇ ಮೈ ಮುಟ್ಟಿ ಮೈ ಏಸಿಗೆ ಮಾಡಿಸಿಕೊಳ್ಳುವ ಏಸಿ ಗಂಡಸಲ್ಲ ಈ ಕರ್ಣ. ಈ ರೀತಿ ತತ್ವ ಪದವನ್ನು ಹೇಳುವ ಬದಲು ಹೆಣ್ಣು ಮಕ್ಕಳು ಬರುವ ದಾರಿಗೆ ಗೊತ್ತಿದೆ ತಾನೇ ನಿನಗೆ? ದೂರ ಸರಿದು ನಿಲ್ಲಬೇಕೆನ್ನುವ ಸಂಗತಿ ಗೊತ್ತಿಲ್ಲವಾ? ಅಂದರೆ ನೀನು ಬರುತ್ತಿರುವುದನ್ನು ಕಂಡು ಸರಿದು ನಿಲ್ಲಲಿಕ್ಕೆ ನೀನೇನು ಊರಿಗೆ ಬಿಟ್ಟ ಬಸವಿಯಸನ? ನೋಡು, ನಾಲ್ಗೆ ಹಗುರ ಆಗಿದೆ ಎಂದು ಹರಿಬಿಡಬೇಡ. ಒಂದು ವೇಳೆ ನೀನು ಹರಿಬಿಟ್ಟಿದ್ದೆ ನಿಜವಾದ್ರೆ ನಿನ್ನ ನಾಲ್ಗೆ ಕತ್ತರಿಸುವೆ ಜೋಕೆ. ಜೋಕೆ ಮಾತುಗಳನ್ನಾಡಿ ಜಾರಿ ಹೋಗುವ ನಿಮ್ಮಂತ ಜಾರಣೆಯರಿಂದ ನಾಲಿಗೆ ಕಿತ್ತಿಸಿಕೊಳ್ಳಲಿಕ್ಕೆ ನಾನೇನು ಹಾಲು ಕುಡಿಯುವ ಹಸುಗೂಸಲ್ಲ. ಹಾಲವ ಸೃಷ್ಟಿಸುವ ನಿಮ್ಮಂತ ಅರೆಯದ ಹುಡುಗಿಯರ ಹಲ್ಲು ದುರಿಸಿ ಜಾರಿದಾರಿಗೆ ತರುವ ಅಮ್ಮೀರ ನಿನ್ನನ್ನ ಈಗಲೇ ಮುಗಿಸಿ ಬಿಡುವ. ಹೇಗಾದ್ರೂ ಮಾಡಿ ಇವನಿಂದ ನಾನು ಪಾರಾಗ್ಲೇಬೇಕು. ಇಲ್ಲಿದ್ರೆ ಇವನು ನನ್ನನ್ನು ಸುಟ್ಟು ಬಿಡುವೆನು. ಬೇಡ, ಏನು ಮಾಡಬೇಡ, ದಯವಿಟ್ಟು ನೀನು ಹೇಳದಂತೆ ಕೇಳುವೆ. ಇಷ್ಟೊತ್ತು ನನ್ನ ಸಮಯನ ವ್ಯರ್ಥ ಮಾಡಿದ ತಪ್ಪಿನ ಒಪ್ಪಿಗಾಗಿ ನೀನು ನನ್ನ ಜೊತೆ ಹಾಡಿ ಕುಣಿಯಬೇಕು. ಆಯ್ತು, ನೀನು ಹೇಳಿದಂತೆ ಈಗಲೇ ಹಾಡಿ ಕುಣಿಯುವೆ.